I'm Tony Jha from Thailand and play Decha. ಶಿಖರೆ ಟೋನಿ ಜಾ ಒಂದ್ ಕಾಲದಲ್ಲಿ ಹಾಲಿವುಡ್ ನ ಮಾರ್ಷಲ್ ಆರ್ಟ್ಸ್ ಚಿತ್ರಗಳ ಜೀವಳದಂತೆ ಭುಗಿಲೆದ್ದಂತ ಕಲಾವಿದ ಈ ಟೋನಿ ಜಾ. ಇವರ ಆಕ್ಷನ್ ಭರಿತ ಚಿತ್ರಗಳಲ್ಲಿ ಅವರ ಮೈ ನವಿರೇಳಿಸುವಂತ ಸ್ಟಂಟ್ಗಳು, ಅವರ ಅದ್ವಿತೀಯ ಶಕ್ತಿ, ಬೆರಗಾಗಿಸುವಂತ ಸಾಹಸಮಯ ಸೀನ್ಗಳು ಇವೆಲ್ಲ ನೋಡುಗರ ಕಂಗಳನ್ನ ಕೋರೈಸುತ್ತಿದ್ದಂತ ಕಾಲ ಒಂದಿತ್ತು. ಆಕ್ಷನ್ ಚಿತ್ರಗಳ ಹಾಗೂ ಆಕ್ಷನ್ ದೃಶ್ಯಗಳ ಬ್ರಾಂಡ್ ಅಂಬಾಸಿಡರ್ ನಂತೆ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಂತ ಟೋನಿ ಜಾ ಕೈಲಿ ಮಾಡಲಾಗದಂತೆ ಇದ್ದಂತ ಸಾಹಸದ ಸೀಕ್ವೆನ್ಸ್ಗಳೇ ಇರಲಿಲ್ಲ. ಟೋನಿ ಜಾ ಅವರ ನಟನೆ ಚಿತ್ರಗಳು ಮೇಲಿಂದ ಮೇಲೆ ಸೆಟ್ ಇರೋದಕ್ಕೆ ಶುರುವಾದವು. ಅದಷ್ಟೇ ಅಲ್ಲದೆ ಅದರ ಜೊತೆ ಅವರಿಗೆ ವಿಶ್ವಾದ್ಯಂತ ಫ್ಯಾನ್ ಬೇಸ್ ಕೂಡ ಸೃಷ್ಟಿಯಾಗ್ತಾ ಹೋಯಿತು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಟೋನಿ ಜಾ ನಿಗೂಢವಾಗಿ ಚಿತ್ರರಂಗದಿಂದಲೇ ಕಣ್ಮರೆಯಾಗಿ ಹೋದ್ರು. ಇದರಿಂದ ಸಾಕಷ್ಟು ಗೊಂದಲಗಳು, ಗುಮಾನಿಗಳು ಹಾಗೂ ಪ್ರಶ್ನೆಗಳು ಹುಟ್ಕೊಂಡ್ವು. ಹಿಂಗ್ಯಾಕಾಯ್ತು? ಅವ್ರಿಗೆ ಸಿಕ್ಕಂತ ಖ್ಯಾತಿಯ ಭಾರ ಹಾಗೂ ಒತ್ತಡ ಜಾಸ್ತಿ ಆಯ್ತಾ? ಚಿತ್ರರಂಗನೇ ಅವರನ್ನ ಕೈ ಬಿಡ್ತಾ, ಅಥವಾ ಇದು ಅವರದೇ ಸ್ವಂತ ನಿರ್ಧಾರ ಆಗಿತ್ತ? ಹಾಲಿವುಡ್ ನಲ್ಲಿ ಥೈಲ್ಯಾಂಡ್ ದೇಶದ ಈ ಕಲಾವಿದ ಜಾಕಿ ಚಾನ್ ಹಾಗೂ ಬ್ರೂಸ್ಲಿ ಈ ರೀತಿ ಮೊದಲಾದಂತ ಆಕ್ಷನ್ ಲೆಜೆಂಡ್ಗಳ ಸಾಲಿಗೆ ಸೇರುವಂತ ಅವಕಾಶ ತಾನಾಗಿಯೇ ಒದಗಿ ಬಂದಿತ್ತು. ಆದ್ರೆ ಅದಕ್ಕೆ ವಿಮುಖರಾಗಿ ಹೊರಟಂತ ಈ ಟೋನಿ ಜಾಗೆ ಏನಾಯ್ತು? ಅವ್ರು ಯಾಕೆ ತಮ್ಮ ಕರಿಯರ್ನ ಬೆಳವಣಿಗೆ ಕಡೆ ಗಮನ ಹರಿಸದೆ ಸುಮ್ನೆ ಹೊರಟು ಹೋದ್ರು? ಅವ್ರ ಸುತ್ತಲೂ ಇದ್ದಂತ ರೂಮರ್ಗಳು ಏನು, ಅವುಗಳಲ್ಲಿ ನಿಜ ಎಷ್ಟು ಮತ್ತೆ ಸುಳ್ಳೆಷ್ಟು ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಟೋನಿ ಜಾ ತನ್ನೊಬ್ಬ ಸಾಧಾರಣ ಸ್ಟಂಟ್ ಮ್ಯಾನ್ ಆಗಿ ಶುರುನಲ್ಲಿ ತಮ್ಮ ನಟನೆಯ ಕರಿಯರ್ ಅನ್ನ ಶುರು ಮಾಡಿದವರು. ಥಾಯ್ಲ್ಯಾಂಡಿನ ಸೂರ್ ಪ್ರಾಂತ್ಯದ ಸಣ್ಣ ಹಳ್ಳಿಯವರಾದಂತ ಈ ಟೋನಿ ಜಾ ಮಧ್ಯಮ ವರ್ಗದಿಂದ ಕುಟುಂಬದಿಂದ ಬಂದವರು. ಅಲ್ಲಿ ಕೃಷಿ ಹಾಗೂ ವ್ಯವಸಾಯವನ್ನೇ ನಂಬಿ ಅವರ ಕುಟುಂಬದವರು ಜೀವನವನ್ನ ಸಾಗಿಸ್ತಿದ್ರು. ಇವರ ಪೋಷಕರಾದಂತ ರೆನ್ ಸಾಯ್ ಪೇಚ್ ಹಾಗೂ ತೊಂಗ್ಡಿ ಹೀರಂ ಹೊಲ ಗದ್ದೆಗಳಲ್ಲಿ ಭತ್ತವನ್ನ ಬೆಳೆಯುವಂತ ಕೃಷಿಕರಾಗಿದ್ರು. ಕೃಷಿ ದಂಪತಿಯ ಮಗನಾಗಿದ್ರು ಕೂಡ ಈ ಟೋನಿ ರವರ ವಿಷನ್ ಹಾಗೂ ಅವರ ಅಭಿರುಚಿ ಸಾಕಷ್ಟು ಎತ್ತರದಲ್ಲಿತ್ತು. ಊರಿನ ಜಾತ್ರೆ ಮತ್ತೆ ಉತ್ಸವಗಳಲ್ಲಿ ಹಾಕ್ತಾ ಇದ್ದಂತ ಬ್ರೂಸ್ಲಿ ಹಾಗೂ ಜಾಕಿ ಚಾನ್ ಅವರ ಆಕ್ಷನ್ ಭರಿತ ಮಾರ್ಷಲ್ ಆರ್ಟ್ಸ್ ಪಟ್ಟುಗಳನ್ನ ಬಿಂಬಿಸುವಂತ ಚಿತ್ರಗಳಿಗೆ ಟೋನಿ ಜಾ ಮನಸೋತಿದ್ರು. ಬ್ರೂಸ್ಲಿ, ಜಾಕಿ ಚಾನ್, ಜೆಟ್ಲಿ ಈ ರೀತಿ ಕಲಾವಿದರಿಗೆ ಜಗತ್ತಲ್ಲಿ ಹಲವೆಡೆ ಅಭಿಮಾನಿಗಳು ಇದ್ದಾರೆ. ಅನೇಕರು ಅವರ ಚಿತ್ರಗಳನ್ನ ನೋಡಿ ಇಷ್ಟಪಡ್ತಾರೆ. ಕೆಲವರು ಅವುಗಳನ್ನ ಮಿಮಿಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಟೋನಿ ಜಾ ಅವರ ಪಟ್ಟುಗಳನ್ನ ಸಂಪೂರ್ಣವಾಗಿ ಮೈಗೂಡಿಸ್ಕೊಳ್ಳೋದಕ್ಕೆ ಬಯಸಿದ್ರು. ಭತ್ತದ ಹೊಲಗಳಲ್ಲಿ ಟೋನಿ ಜಾ ಬಿಸಿಲು, ಮಳೆ, ಗಾಳಿಯಿಂದೇ ಅವರ ಮೂಸ್ಗಳನ್ನ ಶ್ರದ್ಧೆಯಿಂದ ಶ್ರಮವಹಿಸಿ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ರು. ಟೋನಿ ಜಾ ಅವರ ಈ ಒಂದು ಅಭ್ಯಾಸ ಅವರ 10ನೇ ವಯಸ್ಸಿನಲ್ಲಿನೇ ಶುರುವಾಗಿತ್ತು. ಹತ್ತಿರದ ಟೆಂಪಲ್ ಅಥವಾ ಮಾರ್ಷಲ್ ಆರ್ಟ್ಸ್ ಕಲಿಕಾ ಕೇಂದ್ರದಲ್ಲಿ ಮುವಾಯ್ ಥಾಯ್ ಎಂಬ ಫೈಟ್ ಕಲೆಯನ್ನ ಅವರು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಇದ್ದಂತ ಟ್ರೆಡಿಷನಲ್ ಮಾಸ್ಟರ್ಗಳಿಂದ ಅದರ ಸ್ಕಿಲ್ ಹಾಗೂ ಪಟ್ಟುಗಳನ್ನ ಟೋನಿ ಜಾ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ದೊಡ್ಡವರಾದಂತೆ ಅವರು ಲೋಕಲ್ ಮುವಾಯ್ ಥಾಯ್ನ ಪಂದ್ಯಗಳಲ್ಲಿ ಭಾಗವಹಿಸ್ತಾ ತಮ್ಮ ಪ್ರಾಕ್ಟೀಸ್ ಅನ್ನ ಮುಂದುವರಿಸ್ತಾ ಇದ್ರು. ಈ ಮೂಲಕ ತನ್ನ ಲೋಕಲ್ ಕಮ್ಯುನಿಟಿ ಹಾಗೂ ಸುತ್ತಮುತ್ತಲ ಪ್ರಾಂತ್ಯಗಳಲ್ಲಿ ಅವರು ಮಾರ್ಷಲ್ ಕಲೆಯ ಸದೃಢ ಪಟುವಾಗಿ ಗುರುತಿಸಿಕೊಳ್ತಾರೆ. ಇನ್ನು ಸಿನಿಮಾದೊಂದಿಗೆ ಇವರ ಸಹವಾಸ ಶುರುವಾಗಿದ್ದು ಪನ್ನಾ ರಿಟ್ರಿಕಾ ಅನ್ನೋರು ಪರಿಚಯ ಆದ್ಮೇಲೆ. ಇವರು ಆಗ ಆಕ್ಷನ್ ಭರಿತ ಚಿತ್ರಗಳ ಸ್ಟಂಟ್ ಕೋ ಆರ್ಡಿನೇಟರ್ ಆಗಿ ಹಾಗೂ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ನೈಸರ್ಗಿಕವಾಗಿ ರಾಸ್ಟನ್ ಟ್ಯಾಲೆಂಟ್ ಇದ್ದಂತ ಟೋನಿ ತರದವರು ತಮ್ಮ ತಂಡದಲ್ಲಿ ಕೆಲಸ ಮಾಡೋದು ಅವ್ರಿಗೆ ಬೇಕಿತ್ತು. ಹಾಗಾಗಿ ತಮ್ಮ ಸಿನಿಮಾಗಳ ತಂಡದ ಜೊತೆ ಜಾಯಿನ್ ಆಗುವಂತೆ ಪನ್ನಾ ಈ ಟೋನಿ ಜಾಗೆ ಸಜೆಸ್ಟ್ ಮಾಡ್ತಾರೆ. ಇದು ಅವರ ಸಿನಿ ವೃತ್ತಿ ಬದುಕಿನ ನಿರ್ಣಾಯಕ ಘಟ್ಟ ಅಂತಾನೆ ಹೇಳಬಹುದು. ಇಲ್ಲಿಂದ ಮುಂದಿನ 14 ವರ್ಷಗಳ ಕಾಲ ಅವರು ಒಬ್ಬ ಡೆಡಿಕೇಟೆಡ್ ಸ್ಟಂಟ್ ಮ್ಯಾನ್ ಆಗಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಈ ಸ್ಟಂಟ್ ಮ್ಯಾನ್ ಕೆಲಸ ಸಾಮಾನ್ಯವಾಗಿ ಅತೀವ ರಿಸ್ಕ್ ಇರುವಂತ ಕೆಲಸ. ಇದನ್ನ ಒಂದು ರೀತಿ ಥ್ಯಾಂಕ್ಲೆಸ್ ಜಾಬ್ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಅವರು ಎಷ್ಟೇ ಕಷ್ಟಪಟ್ಟರು ಕೂಡ ಅವರನ್ನ ಹೊಗಳೋರಾಗ್ಲಿ, ಅವರ ಕೆಲಸಕ್ಕೆ ಶಬಾಷ್ಕಿರಿಯನ್ನ ಹೇಳೋರಾಗ್ಲಿ ಯಾರು ಕೂಡ ಸಿಗೋದಿಲ್ಲ. ಅಷ್ಟೆಲ್ಲ ಡೆಡ್ಲಿ ಸ್ಟಂಟ್ಗಳನ್ನ ತಮ್ಮ ಜೀವವನ್ನ ಒತ್ತೆ ಇಟ್ಟು ಮಾಡಿದ್ರು ಕೂಡ ಅಂತವರಿಗೆ ಪುಡಿಗಾಸಿನ ಹೊರತಾಗಿ ಬೇರೇನೂ ಕೂಡ ಸಿಗೋದಿಲ್ಲ. ಇಂಥ ಕೆಲಸದಲ್ಲಿ ಟೋನಿ ಜಾ ಉಸಿರುಗಟ್ಟಿಸುವಂತ ಸಾಹಸಮಯ ದೃಶ್ಯಗಳಲ್ಲಿ ಭಾಗಿಯಾಗ್ತಿದ್ರು. ಇನ್ನು ಇವರು ಹಲವು ಸಲ ದೊಡ್ಡ ನಟರಿಗೆ ಆಕ್ಷನ್ ಸಿನಿಮಾಗಳಲ್ಲಿ ಡ್ಯೂಪ್ ಆಗಿ ಕೂಡ ಕೆಲಸ ಮಾಡ್ತಿದ್ರು. ಯಾವುದೋ ಒಂದು ಜಾಹೀರಾತಿಗಾಗಿ ಇವರು ಆನೆಯ ಬೆನ್ನ ಮೇಲೆ ಪಲ್ಟಿ ಹೊಡೆದು ನಿಲ್ಲುವಂತ ಸೀನ್ ನಲ್ಲೂ ಕೂಡ ನೋಡುಗರ ಮೈ ರೋಮ ನಿಮಿರಿ ನಿಲ್ಲುವಂತೆ ನಟಿಸಿದ್ರು. ದಿನೇ ದಿನೇ ಈ ಟೋನಿ ಜಾ ಸಾಕಷ್ಟು ಪಟ್ಟುಗಳನ್ನ ಕಲಿತು ತನ್ನಲ್ಲೇ ವಿಕಾಸವಾಗ್ತಾ ಹೋದ್ರು. ಇವೆಲ್ಲ ಮುಂದಿನ ಅವರ ಸಿನಿ ಕರಿಯರ್ಗೆ ಒಂದು ದೊಡ್ಡ ದಾರಿಯನ್ನೇ ಮಾಡಿಕೊಟ್ವು. ಇವರು ಮುವಾಯ್ ಥಾಯ್ನಿಂದ ಟೈಕ್ವಾಂಡೋ, ಅಲ್ಲಿಂದ ಜುಡೋ ಹಾಗೂ ಐಡೋ ಈ ರೀತಿ ಮೊದಲಾದಂತ ಮಾರ್ಷಲ್ ಕಲೆಯ ವಿವಿಧ ಆಯಾಮಗಳಲ್ಲಿ ಪಳಗಿದ್ರು. ಕೊನೆಗೆ ಇವರು ಸ್ಟಂಟ್ ಕಲಾವಿದಿಂದ ನಾಯಕ ನಟನ ಸ್ಥಾನಕ್ಕೆ ಬಡ್ತಿಯನ್ನ ಪಡೆದ್ರು. ಅವರ ಮೊಟ್ಟ ಮೊದಲ ಸಿನಿಮಾದಂತ ಓಂಗ್ ಬ್ಯಾಕ್ ನ ಮೂಲಕ ಅವ್ರಿಗೆ ಗ್ಲೋಬಲ್ ರೆಕಗ್ನೇಷನ್ ಸಿಕ್ತು. 2003ರಲ್ಲಿ ತೆರೆಕಂಡಂತ ಇದು ಅವರ ಕರಿಯರ್ನ ಮಹತ್ವದ ಸಿನಿಮಾಗೆ ಜನಪ್ರಿಯತೆ ಸಾಧಿಸಿತು. ಇದೊಂದೇ ಸಿನಿಮಾದಿಂದ ಅವರು ಅನಾಮಿಕ ಸ್ಟಂಟ್ ಕಲಾವಿದಿಂದ ಅಂತಾರಾಷ್ಟ್ರೀಯ ಮಟ್ಟದ ಮಾರ್ಷಲ್ ಆರ್ಟ್ಸ್ ಸೆನ್ಸೇಷನಲ್ ಆಗಿ ಹೊರಹೊಮ್ಮಿದ್ರು. ಇದರಲ್ಲಿ ಅವರು ಮಾಡದಂತ ಸ್ಟಂಟ್ ಹಾಗೂ ಆಕ್ರೋಬಟಿಕ್ ಪಟುಗಳನ್ನ ಅಕ್ಷರಶಃ ವೀಕ್ಷಕರು ಈ ಮುನ್ನ ಯಾವುದೇ ಆಕ್ಷನ್ ಸರಣಿಯ ಚಿತ್ರದಲ್ಲೂ ಕೂಡ ನೋಡಿರಲಿಲ್ಲ. ಜಗತ್ತಿನ ಎಲ್ಲಾ ಮಾರ್ಷಲ್ ಆರ್ಟ್ಸ್ ನ ಚಿತ್ರಗಳಿಗೆ ಹೊಸದೇ ಭಾಷ್ಯ ಬರೆಯುವಂತಿದ್ದಂತ ಇವರ ಓಂಗ್ ಬ್ಯಾಕ್ ಚಿತ್ರ ಅಂತ ಚಿತ್ರಗಳಿಗೆ ಹೊಸದೊಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿತ್ತು. ಈ ಒಂದು ಚಿತ್ರದ ಯಶಸ್ಸಿನ ನಂತರ ಅವರ ಮುಂದಿನ ಸಿನಿಮಾದಂತ ಟಾಮ್ ಯೋಂಗ್ ಗುಂಗ್ ತೆರೆ ಕಾಣುತ್ತೆ.
2005ರಲ್ಲಿ ಬಂದಂತ ಇದರಲ್ಲಿ ಇನ್ನು ನೆಕ್ಸ್ಟ್ ಲೆವೆಲ್ ನ ಫೈಟ್ ಕೊರಿಯೋಗ್ರಫಿ ಮಾಡದಂತ ಅವರು ಮುವಾಯ್ ಥಾಯ್ನ ವಿಶಿಷ್ಟ ಪಟುಗಳನ್ನ ತೋರಿಸಿದ್ರು. ಮೈ ಮೂಳೆ ಮುರಿಯುವಂತ ಆಕ್ಷನ್ ಸೀನ್ಗಳಲ್ಲಿ ಸ್ವಲ್ಪವೂ ಕೂಡ ತಣಿವನ್ನ ಮಾಡಿಕೊಳ್ಳದೆ ಅನಾಯಾಸವಾಗಿ ಇವರು ಹೆಚ್ಚು ಹೊತ್ತು ಸ್ಟಂಟ್ ಹಾಗೂ ಫೈಟ್ ಗಳನ್ನ ಮಾಡ್ತಿದ್ರು. ಇವರ ಆ ಒಂದು ಎನರ್ಜಿ ಹಾಗೂ ವೇಗದ ಪಟ್ಟುಗಳು ವಿಶ್ವದ ಎಲ್ಲ ಆಕ್ಷನ್ ಚಿತ್ರಗಳ ಅಭಿಮಾನಿಗಳನ್ನ ಮನಸೂರೆ ಮಾಡಿದ್ವು. ಇವರ ಟಾಮ್ ಯುಮ್ ಗುಂಗ್ ಚಿತ್ರದ ನಂತರ ಅವರನ್ನ ಗ್ಲೋಬಲ್ ಮಾರ್ಷಲ್ ಆರ್ಟ್ಸ್ ಲೆಜೆಂಡ್ ಗಳಾದಂತ ಬ್ರೂಸ್ಲಿ, ಜಾಕಿ ಜಾನ್, ಜೆಟ್ ಲಿ ಈ ರೀತಿ ಮೊದಲಾದವರ ಸಾಲಿನಲ್ಲಿ ಸೇರಿಸಲಾಯಿತು. ಈ ಟೋನಿ ಜಾ ಮಾತ್ರನೇ ಆಕ್ಷನ್ ಸಿನಿಮಾಗಳನ್ನ ಮುಂದಿನ ಹೊಸ ಯುಗಕ್ಕೆ ಕರೆದೊಯ್ಯಬಲ್ಲಂತ ನಟ ಎಂಬ ಮಾತುಗಳು ಎಲ್ಲಾ ಕಡೆ ಕೇಳಿಬರ್ತಿದ್ವು. ವಿಶ್ವಮಾನ್ಯ ನಟರಾದಂತ ಜಾಕಿ ಚಾನ್ ರವರೇ ಈ ಟೋನಿ ಜಾರ್ ಅವರ ಆನೆಯ ಮೇಲಿನ ದೃಶ್ಯಗಳನ್ನ ನೋಡಿ ಮೆಚ್ಚಿ ಕೊಂಡಾಡಿ ತಮ್ಮ ರಶ್ ಅವರ್ ಚಿತ್ರದ 3ನೇ ಸರಣಿಗೆ ಅವರನ್ನ ಸೇರಿಸಿಕೊಳ್ಳುವಂತ ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಟೋನಿ ಜಾ ತಮ್ಮ ಆಂಗ್ ಬ್ಯಾಕ್ ಚಿತ್ರದ ಸಿನಿಮಾದ ಸೀಕ್ವೆಲ್ ನ ಚಿತ್ರೀಕರಣದಲ್ಲಿ ಬ್ಯುಸಿ ಇರೋದ್ರಿಂದ ರಶ್ ಅವರ್ನ 3ನೇ ಸರಣಿಯಲ್ಲಿ ಅವರು ನಟಿಸುವಂತ ಅವಕಾಶ ಕೈತಪ್ಪಿತು. 3 ಚಿತ್ರಗಳಲ್ಲಿ ಅವರೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನ ಪಡೆದಂತ ಕಲಾವಿದರಾಗಿದ್ರು. ಆರಂಭದಲ್ಲಿ ಅವರು ಥಾಯ್ನ ಸ್ಟುಡಿಯೋ ಆಗಿದಂತ ಸಾಮನ್ ಗೋಕುಲ್ ಫಿಲ್ಮ್ಸ್ ರವರ ಜೊತೆ ಒಪ್ಪಂದವನ್ನ ಮಾಡಿಕೊಂಡ್ರು. ಇವರ ಶುರುವಿನ ಕರಿಯರ್ಗೆ ಈ ಒಂದು ಸ್ಟುಡಿಯೋ ಸಾಕಷ್ಟು ನೆರವನ್ನ ಕೊಟ್ಟಿತ್ತು. ಈ ಒಂದು ಸ್ಟುಡಿಯೋ ಇವರ ಟೈಮಿಂಗ್ಸ್, ವರ್ಕ್ಸ್, ಶೆಡ್ಯೂಲ್ ಹಾಗೂ ಅವರ ಎಲ್ಲಾ ಪಟ್ಟುಗಳ ಮೇಲೂ ಕೂಡ ತನ್ನ ಬಿಗಿ ಹಿಡಿತವನ್ನ ಇಟ್ಕೊಂಡಿತ್ತು. ಇದರಿಂದ ಟೋನಿ ರವರಿಗೆ ವೇಗವಾಗಿ ಎಲ್ಲಾ ಕಡೆ ಎಕ್ಸ್ಪ್ಲೋರ್ ಆಗೋದಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇನ್ನು ಹಾಲಿವುಡ್ನವರು ಇವರ 3 ಸಿನಿಮಾಗಳ ನಂತರ ಇವರ ಮನೆ ಬಾಗಿಲನ್ನ ಬಡಿಯೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ತನ್ನ ಪಾಲಿಗೆ ಬಂದಂತ ಅವಕಾಶಗಳನ್ನ ಸ್ವೀಕರಿಸೋದಿಕ್ಕೆ ಆ ಸ್ಟುಡಿಯೋ ಹಾಗೂ ಅದರ ನಿಯಮಗಳು ಅಡ್ಡಿಯಾದವು. ಈ ಟೋನಿ ಜಾ ಅದನ್ನ ಮೀರಿ ವರ್ತಿಸುವ ಹಾಗಿರ್ಲಿಲ್ಲ, ಯಾಕೆಂದ್ರೆ ಅವ್ರ ಜೊತೆ ಈಗಾಗಲೇ ಅಗ್ರಿಮೆಂಟ್ ಆಗಿತ್ತು. ಈ ಒಂದು ಸಮಯದಲ್ಲಿ ತೀವ್ರ ಒತ್ತಡ ಹಾಗೂ ಮಾನಸಿಕ ತೊಳಲಾಟದಲ್ಲಿ ಟೋನಿ ಜಾ ಕಾಲ ಕಳೆದ್ರು. ಹಾಗಾದ್ರೆ ಈ ಎಲ್ಲಾ ಒತ್ತಡಗಳಿಂದ ಮೈ ಕೊಡವಿ ಎದ್ದು ಹೊರಟಂತ ಟೋನಿ ಹೋಗಿದ್ದಾದ್ರು ಎಲ್ಗೆ? ಅವರು ಬೌದ್ಧ ಅಗ್ರಹಾರಗಳಿಗೆ ವಿಸಿಟ್ ಮಾಡಿ ಮಾನಸಿಕ ಶಾಂತಿಗಾಗಿ ಅಲ್ಲಿಯೇ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ರು. ಇವೇ ಮುಂತಾದ ಕಾರಣಗಳಿಂದಾಗಿ ಅವರ ಕೆಲ ಪ್ರಾಜೆಕ್ಟ್ಗಳು ಬಿಡುಗಡೆ ಕಾಣೋದಕ್ಕೆ ತಡವಾಗ್ತಾ ಇತ್ತು. ತಾಯಿ ಮೂಲದ ಸ್ಟುಡಿಯೋ ಜೊತೆ ಇದ್ದಂತ ಅವರ ಒಪ್ಪಂದ ಅವರ ದೊಡ್ಡ ಕನಸುಗಳನ್ನ ಸಾಕಾರಗೊಳಿಸೋದಿಕ್ಕೆ ಅಡ್ಡ ನಿಂತಿತ್ತು. 2013ರಲ್ಲಿ ಅವ್ರಿಗೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಚಿತ್ರದ 7ನೇ ಸರಣಿಯಲ್ಲಿ ನಡೆಸೋದಕ್ಕೆ ಅವಕಾಶ ಒದಗಿ ಬಂದಾಗ ಅವ್ರ ಜೊತೆ ದೀರ್ಘಾವಧಿಯ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದ್ದಂತ ತಾಯಿ ಮೂಲದ ಸ್ಟುಡಿಯೋದ ಮುಖ್ಯಸ್ಥರು ಅದಕ್ಕೆ ಸುಲಭವಾಗಿ ಟೋನಿಯನ್ನ ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ. ಆ ಒಂದು ಚಿತ್ರದಲ್ಲಿ ಟೋನಿ ನಟಿಸಬೇಕು ಅಂದ್ರೆ $50 ಮಿಲಿಯನ್ ಹಣದ ಬೇಡಿಕೆಯನ್ನ ಇಡ್ತಾರೆ. ತನ್ನ ಮೇಲಿನ ಬೇರೆಯವರ ಅತಿಯಾದ ಹಿಡಿತ ಹಾಗೂ ಅದರ ಬಿಗಿಯಿಂದ ಹೈರಾಣಾದಂತ ಟೋನಿ ಜಾ ಒಂದು ಗಟ್ಟಿ ನಿರ್ಧಾರವನ್ನ ತಗೊಳ್ತಾರೆ. ಅವರು ಚಿತ್ರರಂಗ ಹಾಗೂ ನಟನೆಯಿಂದಲೇ ದೂರ ಆಗ್ತಾರೆ. ಎಲ್ಲದರಿಂದ ಕಣ್ಮರೆಯಾಗಿ ದೂರದಲ್ಲಿ ಎಲ್ಲೋ ಹೋಗಿ ಒಬ್ಬ ಬೌದ್ಧ ಮಾಂಗಾಗಿ ಕಾಲ ಕಳಿಬೇಕು ಅಂತ ಚಿಂತಿಸ್ತಾರೆ. ತಮ್ಮ ಕರಿಯರ್ ತನ್ನ ಉತ್ತುಂಗದಲ್ಲಿ ಇದ್ದಾಗಲೇ ಟೋನಿ ತೆಗೆದುಕೊಂಡಂತ ಈ ಒಂದು ನಿರ್ಧಾರ ಸಿನಿರಂಗ ಹಾಗೂ ಅದರ ಮುಖ್ಯ ವ್ಯಕ್ತಿಗಳನ್ನ ಅಚ್ಚರಿಗೆ ಈಡ್ಮಾಡಿತ್ತು. 2013ರ ನಂತರ ಬಂದಂತ ಎಲ್ಲಾ ಒತ್ತಡಗಳಿಂದಾಗಿ ಅವರು ಹೊರಬರೋದಕ್ಕೆ ಬೌದ್ಧ ಸನ್ಯಾಸಿಯಾಗಿ ಒಂದು ಅಗ್ರಹಾರವನ್ನ ಸೇರ್ಕೊಂಡ್ರು. ಅಲ್ಲಿ ಧ್ಯಾನಸ್ಥರಾಗಿ ಹೆಚ್ಚಿನ ಸಮಯವನ್ನ ಕಳೆದ್ರು. ಈ ಒಂದು ಸಮಯದಲ್ಲಿ ಒಂದಷ್ಟು ರೂಮರ್ಗಳು ಅವ್ರ ಸುತ್ತ ಹುಟ್ಕೊಂಡು ಕೆಲವರು ಅವ್ರಿಗೆ ಮಾನಸಿಕವಾಗಿ ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಕೆಲ ಲೀಗಲ್ ಹಾಗೂ ಆರ್ಥಿಕ ಒತ್ತಡಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಈ ತರ ಕಣ್ಮರೆಯಾಗಿದ್ದಾರೆ ಅಂತ ಹೇಳಿದ್ರು. ಈ ಸಿನಿಮಾದ ಕುರಿತಾದಂತ ಒಪ್ಪಂದಗಳು, ಸ್ಟುಡಿಯೋದವರ ನಿಯಮಗಳು, ಅವರ ಬಿಗಿ ಹಿಡಿತದಿಂದಾಗಿ ಮಾನಸಿಕ ವೇದನೆಗಳಿಂದ ಈ ಬೌದ್ಧ ದೇವಾಲಯ ಅವ್ರಿಗೆ ಕೆಲ ಕಾಲವರೆಗೂ ಮುಕ್ತಿಯನ್ನ ಕೊಟ್ಟಿತ್ತು. ತಾವು ಬೌದ್ಧ ಸನ್ಯಾಸದ ನಂತರ ಅವರು ಮೆಡಿಟೇಷನ್, ಪ್ರಾರ್ಥನೆ ಹಾಗೂ ಸರಳ ಜೀವನದ ಶಿಸ್ತುಬದ್ಧ ದಿನಚರಿಯಲ್ಲಿ ತೊಡಕೊಂಡ್ರು. ಈ 3 ಕೂಡ ಬೌದ್ಧ ಧರ್ಮದ ಮೂಲ ಜೀವನ ತತ್ವಗಳು. ಇವರು ಸನ್ಯಾಸಿಯಾದ ನಂತರ ಹೆಚ್ಚಿನವರಿಗೆ ಹಾಗೂ ವಿಶ್ವದ ಅನೇಕರಿಗೆ ಇವರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಎಂಬ ರೆಗ್ಯುಲರ್ ಅಪ್ಡೇಟ್ ಸಿಗ್ಲಿಲ್ಲ. ಇದೇ ಒಂದು ಕಾರಣದಿಂದಾಗಿ ಆಗ ಅವ್ರ ಬಗ್ಗೆ ಇಲ್ಲ ಸಲ್ಲದಂತ ಆಧಾರರಹಿತ ರೂಮರ್ಗಳು ಹುಟ್ಟೋದಿಕ್ಕೆ ಶುರುವಾದವು. ಅವರು ತಮ್ಮೆಲ್ಲ ಸ್ಟಾರ್ಡಮ್ ಹಾಗೂ ಖ್ಯಾತಿಯ ಒತ್ತಡದಿಂದ ಬೇಸತ್ತು ಈ ಒಂದು ನಿರ್ಧಾರವನ್ನು ತಗೊಂಡಿರೋದು ಒಂದ್ ರೀತಿ ಒಳ್ಳೆಯದೇ. ಮತ್ತೆ ಅವರ ಕಂಬ್ಯಾಕೆ ಇದು ಅವರು ನಡೆಸ್ತಿರುವಂತ ದೊಡ್ಡ ತಯಾರಿ ಅಂತ ಕೆಲವರು ಹೇಳಿದ್ರು. ಇದರ ನಂತರ ತಾಯ್ ಸಿನಿಮಾ ಇಂಡಸ್ಟ್ರಿ ಎಂದಿನಂತೆ ಮುಂದುವರಿಯಿತು. ಟೋನಿ ಅವರ ಓಂಗ್ ಬ್ಯಾಕ್ ಮತ್ತು ಟಾಮ್ ಯುಂಗ್ ಗುಂಗ್ ಚಿತ್ರಗಳ ಹವಾ ಕೂಡ ಮರೆಯಾಯಿತು. ಅನೇಕರಿಗೆ ಟೋನಿ ಈ ಒಂದು ಕ್ಷೇತ್ರಕ್ಕೆ ಮತ್ತೆ ವಾಪಸ್ ಬರಬೇಕು ಅನ್ನುವಂತ ಆಸೆ ಇತ್ತು. ಟೋನಿ ಚಿತ್ರರಂಗದಿಂದ ದೂರವಾದಂತೆ ಅವರ ಹಳೆಯ ಚಿತ್ರಗಳು ಜನಮಾನಸದಿಂದ ಕರಗೋಗೋದಿಕ್ಕೆ ಶುರುವಾದವು. ಈ ಟೋನಿಗೂ ಕೂಡ ಮತ್ತೆ ಹೊಸ ದಿರಿಸಿನ ಜೊತೆ ವಾಪಸ್ ಆಗೋದಿಕ್ಕೆ ಮನ್ಸಿತ್ತು. ಆದ್ರೆ ಮತ್ತೆ ಬರೋಷ್ಟರಲ್ಲಿ ಚಿತ್ರರಂಗ ಸಾಕಷ್ಟು ಮುಂದೆ ಹೋಗಿತ್ತು. ಆಕ್ಷನ್ ಚಿತ್ರಗಳ ರೀತಿ ನೀತಿ ಹಾಗೂ ವೀಕ್ಷಕರ ದೃಷ್ಟಿಕೋನ ಎಲ್ಲ ಕೂಡ ಬದಲಾಗಿತ್ತು. 2015ರಲ್ಲಿ ಅವರು ಫಾಸ್ಟ್ ಅಂಡ್ ಫ್ಯೂರಿಯಸ್ 7 ಚಿತ್ರದ ಮೂಲಕ ಹಾಲಿವುಡ್ ನಲ್ಲಿ ತಮ್ಮ ಮೊದಲ ಡೆಬ್ಯೂ ಅನ್ನ ಶುರು ಮಾಡಿದ್ರು. ಖ್ಯಾತ ಹಾಲಿವುಡ್ ನಟರಾದಂತ ವಿನ್ ಡೀಸೆಲ್ ಹಾಗೂ ಪಾಲ್ ವಾಕರ್ ತರಹದ ನಟರ ಜೊತೆ ನಟಿಸುವಂತ ಅವಕಾಶ ಇಲ್ಲಿ ಅವರಿಗೆ ಸಿಕ್ಕಿತ್ತು. ಈ ಹೈ ಪ್ರೊಫೈಲ್ ಹಾಗೂ ಹೈ ಬಜೆಟ್ ನ ಭಾರಿ ನಿರೀಕ್ಷೆ ಇದ್ದಂತ ಚಿತ್ರ ಮೊದಲ ಸಲ ನೇರವಾಗಿ ಹಾಲಿವುಡ್ ನ ಸ್ಕ್ರೀನ್ ಮೂಲಕ ವೆಸ್ಟರ್ನ್ ಆಡಿಯನ್ಸ್ ಮುಂದೆ ಅವರನ್ನ ವಿಜೃಂಭಣೆಯಿಂದ ಸಾದರಪಡಿಸಿತು. ಈ ಒಂದು ಚಿತ್ರದಲ್ಲಿ ಅವರ ಕೇಮಿಯೋ ಸ್ವಲ್ಪ ಸಮಯ ಇದ್ರೂ ಕೂಡ ಅವರ ರಿಮಾರ್ಕಬಲ್ ಫೈಟ್ ದೃಶ್ಯಗಳಿಂದ ಅವರು ಜನರನ್ನ ಮೋಡಿ ಮಾಡಿದ್ರು. ಮುಂದೆ XXX ಎಂಬ ಇನ್ನೊಂದು ಹಾಲಿವುಡ್ ಚಿತ್ರದಲ್ಲೂ ಕೂಡ ಅವರು ನಟ ವಿನ್ ಡೀಸೆಲ್ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಂಡ್ರು. 2017ರಲ್ಲಿ ಈ ಒಂದು ಚಿತ್ರ ತೆರೆಗೆ ಬಂತು. ಇದು ಅವರ 2ನೇ ಹಾಲಿವುಡ್ ಚಿತ್ರ ಆದರೂ ಕೂಡ ಅವರ ಥಾಯ್ ಚಿತ್ರಗಳ ಹಾಗೆ ಇದರಲ್ಲಿ ಅವರ ಭರಪೂರ ಆಕ್ಷನ್ ದೃಶ್ಯಗಳ ರಸದೌತಣ ಇರಲಿಲ್ಲ. ಹಾಲಿವುಡ್ನವ್ರಿಗೆ
ಇವರ ನಿಜವಾದ ಟ್ಯಾಲೆಂಟ್ ಅನ್ನ ಬಳಸಿಕೊಳ್ಳುವಂತ ಐಡಿಯಾ ಗೊತ್ತಿರಲಿಲ್ಲ ಎಂಬ ಟೀಕೆಗಳು ಆಗ ಕೇಳಿಬಂದು ಹಾಲಿವುಡ್ನವರು ಜಾಕಿ ಚಾನ್, ಜೆಟ್ಲಿ ತರಹದ ನಟರಂತೆ ಅವರನ್ನ ಇಲ್ಲಿ ತೋರಿಸ್ತಿಲ್ಲ. ಅವ್ರಿಗೆ ಆರಂಭದಲ್ಲಿ ಇಂಗ್ಲಿಷ್ ಭಾಷೆನೇ ದೊಡ್ಡ ಚಾಲೆಂಜ್ ಆಗಿತ್ತು. ಅದರಲ್ಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಕಲಾವಿದರು ಎಲ್ಲವನ್ನೂ ಕೂಡ ಕಲಿಬೇಕು. ಹಾಗಾಗಿ 2014ರ ಹೊತ್ತಿಗೆ ಅವರು ಇಂಗ್ಲಿಷ್ ನಲ್ಲಿ ಪೂರ್ತಿಯಾಗಿ ಇಂಟರ್ವ್ಯೂ ಕೊಡುವಷ್ಟು ತಯಾರಾದ್ರು. ಆದ್ರೂ ಕೂಡ ಹಾಲಿವುಡ್ ನ ನಟರಿಗೆ ಇರಬೇಕಾದಂತ ಆ ಒಂದು ಚರಿಷ್ಮಾ ಹಾಗೂ ಭಾಷಾ ಹಿಡಿತ ಟೋನಿಗೆ ಇರಲಿಲ್ಲ ಎಂಬ ಮಾತುಗಳು ಕೇಳಬಂದವು. ನಟ ಜಾಕಿ ಚಾನ್ಗೂ ಕೂಡ ಸರಿಯಾದಂತ ಇಂಗ್ಲಿಷ್ ಬರಲ್ಲ. ಆದ್ರೂ ಕೂಡ ಅವರು ಹಾಲಿವುಡ್ ನ ಇಂಗ್ಲಿಷ್ ಚಿತ್ರಗಳಲ್ಲಿ ತಮ್ಮ ವಿಶಿಷ್ಟ ಶೈಲಿಯ ನಟನೆಯಿಂದ ಫೈಟ್ ನಿಂದ ಗುರುತಿಸಿಕೊಂಡಂತ ಡಾಮಿನೇಟ್ ಕಲಾವಿದ. ಇನ್ನು ಜೆಟ್ಲಿ ಕೂಡ ತನ್ನ ಸೈಲೆಂಟ್ ಹಾಗೂ ಗಂಭೀರ ಆಕ್ಷನ್ ಓರಿಯೆಂಟೆಡ್ ಪಾತ್ರಗಳ ಮೂಲಕ ಹಾಲಿವುಡ್ ಮಂದಿಯ ನೆಚ್ಚಿನ ನಟರಾಗಿ ಬೆಳೆದ್ರು. 2015ರ ನಂತರ ಅವರು ಹಾಲಿವುಡ್ ನಲ್ಲಿ ಸ್ಕಿನ್ ಟ್ರೇಡ್, ನೆವರ್ ಬ್ಯಾಕ್ ಡೌನ್, ಟ್ರಿಪಲ್ ಥ್ರೆಡ್ ಚಿತ್ರಗಳಲ್ಲಿ ನಟಿಸಿದ್ರು. ಆದ್ರೆ ಇವ್ಯಾವು ಕೂಡ ಅವರ ಓಂಗ್ ಬ್ಯಾಕ್ ಸರಣಿ ಅಥವಾ ಟಾಮ್ ಯುಂಗ್ ಗುಂಗ್ ತರ ಯಶಸ್ವಿಯನ್ನ ಕಾಣಲಿಲ್ಲ. ಈ ಮೂಲಕ ಅವರಿಗೆ ಇದ್ದಂತ ಖ್ಯಾತಿ ಹಾಗೂ ಸ್ಟಾರ್ಡಮ್ ಮಸುಕಾಗೋದಿಕ್ಕೆ ಶುರುವಾಯಿತು. ಜನರಿಗೂ ಕೂಡ ಅವರ ಕರಿಯರ್ ನಲ್ಲಿ ಏನಾಗ್ತಾ ಇದೆ ಎಂಬ ಕುತೂಹಲ ಹಾಗೂ ಗೊಂದಲ ಸೃಷ್ಟಿಯಾಯಿತು. ಥಾಯ್ ಭಾಷೆ ಕೆಲವೇ ಚಿತ್ರಗಳ ಮೂಲಕ ಅವರು ಸಾಹಸಮಯ ಚಿತ್ರಗಳಿಗೆ ಒಂದು ಹೊಸ ಭಾಷ್ಯವನ್ನ ಬರೆದಿದ್ರು. ಸಾಕಷ್ಟು ಹೊಸ ಶೈಲಿಗಳನ್ನ ಅಳವಡಿಸಿಕೊಂಡಿದ್ದಂತ ಅವರು ಅವುಗಳನ್ನ ತಮ್ಮ ಚಿತ್ರಕ್ಕೆ ತಾವೇ ಕಂಪೋಸ್ ಮಾಡುವಂತ ಮೂಲಕ ಜಗಜ್ಜಾಹೀರು ಮಾಡಿದ್ರು. 2008 ಮತ್ತು 10ರಲ್ಲಿ ಬ್ರೂಸ್ಲಿ ಹಾಗೂ ಜಾಕಿ ಚಾನ್ ರವರ ನಂತರ ಆಕ್ಷನ್ ಹೀರೋ ಅಂದ್ರೆ ಅದು ಟೋನಿ ಜಾ ಅನ್ನುವಂತ ಮಾತುಗಳು ಎಲ್ಲಾ ಕಡೆ ಕೇಳ್ಬರ್ತಿದ್ವು. ಇವೆಲ್ಲ ಕಾರಣಗಳಿಂದಾಗಿ ಜಾಗತಿಕವಾಗಿ ಶೈನ್ ಆಗ್ಬೇಕಿದ್ದಂತ ಅವರ ಕರಿಯರ್ ಕಾಲದ ಹೊಡೆತಕ್ಕೆ ಸಿಲುಕಿ ಅವನತಿಗೆ ಇಳಿತು. ಬ್ರೂಸ್ಲಿಗೆ ಹಾಂಗ್ಕಾಂಗ್ ನಲ್ಲಿ ಇದ್ದಂತ ಹಿಡಿತವಾಗ್ಲಿ ಅಥವಾ ಜಾಕಿ ಚಾನ್ಗೆ ಹಾಲಿವುಡ್ ನಲ್ಲಿ ಇದ್ದಂತ ಖ್ಯಾತಿಯಾಗ್ಲಿ ಟೋನಿಗೆ ಸಿಗ್ಲಿಲ್ಲ. ಅದೇ ತರ ಅವರು ಕೂಡ ಹಾಲಿವುಡ್ ನಲ್ಲಿ ಯಾವುದೇ ತರಹದ ಬೆಂಚ್ ಮಾರ್ಕ್ ಸಾಧಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನು 2023ರಲ್ಲಿ ಬಂದಂತ ಎಕ್ಸ್ಪೆಂಡಬಲ್ ಚಿತ್ರ ಇವರ ನಟನೆಯ ಹಾಲಿವುಡ್ ನ ಕೊನೆ ಚಿತ್ರ. ಎ ಮ್ಯಾನ್ಯುಯಲ್ ರೈಸ್ ಎಂಬ ಹೊಸ ಚಿತ್ರಕ್ಕೆ ಈಗ ಇವರು ನಿರ್ದೇಶಕರು. ಅದು ಇನ್ನೂ ಕೂಡ ಚಿತ್ರೀಕರಣದ ಹಂತದಲ್ಲಿದೆ. ತಮ್ಮ ಓಂಗ್ ಬ್ಯಾಕ್, ಟಾಮ್ ಯುಂಗ್ ಗುಂಗ್ ಚಿತ್ರಗಳಿಗೆ ಬೆಸ್ಟ್ ಲೀಡಿಂಗ್ ಹೀರೋ ಎಂಬ ಅವಾರ್ಡ್ ಅನ್ನು ಪಡೆದಂತ ಇವರ ಓಂಗ್ ಬ್ಯಾಕ್ 2 ಚಿತ್ರಕ್ಕೆ ಬೆಸ್ಟ್ ಮೋಷನ್ ಪಿಕ್ಚರ್ ಅವಾರ್ಡ್ ಕೂಡ ಬಂದಿದೆ. ಒಂದ್ ಕಾಲದಲ್ಲಿ ಇವರ ಚಿತ್ರಗಳು ವಿಶ್ವದ ಎಲ್ಲಾ ಕಡೆ $2.7 ಬಿಲಿಯನ್ ಹೆಚ್ಚು ಹಣವನ್ನ ಕಮಾಯಿಸಿದ್ವು. ಇನ್ನು 2024ರಲ್ಲಿ ಇವರಿಗೆ ಪಿತ್ತಕೋಶದ ಕ್ಯಾನ್ಸರ್ ಇದೆ ಅಂತ ಪತ್ತೆಯಾಗಿತ್ತು. 2026ರ ಇದೇ ಫೆಬ್ರವರಿ ಹೊತ್ತಿಗೆ ಸೂಕ್ತ ಚಿಕಿತ್ಸೆಗಳಿಂದ ಇವರು ಆ ಒಂದು ಕಾಯಿಲೆಯಿಂದ ಈಗಷ್ಟೇ ರಿಕವರಿ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಪಿಯಾರತ್ ಎಂಬುವರನ್ನ 2012ರಲ್ಲಿ ಮದುವೆಯಾಗಿದ್ದಂತ ಇವರಿಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಇವತ್ತು ಅವರೊಬ್ಬ ಫ್ಯಾಮಿಲಿ ಪರ್ಸನ್. ಕಳೆದಂತ ಹಲವು ವರ್ಷಗಳಿಂದ ತಮ್ಮ ಆರೋಗ್ಯ, ವೈಯಕ್ತಿಕ ಬದುಕು ಹಾಗೂ ಕುಟುಂಬದ ಕಾಳಜಿಯಲ್ಲಿ ತೊಡಕೊಂಡಿದ್ದಾರೆ. ವೀಕ್ಷಕರೇ, ಇದು ಟೋನಿ ಜಾ ಅವರ ಕಥೆ ಹಾಗೂ ಅವರ ಬದುಕಿನ ಈವರೆಗಿನ ಅಪ್ಡೇಟ್. ಇನ್ನು ಇವರ ಯಾವ ಚಿತ್ರ ನಿಮ್ಗೆ ಇಷ್ಟ ಹಾಗೂ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.